10 ಜನಕ್ಕೆ ಮಾಡಿ, ಒಂದು ವಾರ ಬಿಟ್ಟು ಜಸ್ಟ್ ಮಾತಾಡ್ಸಿ 10 ಜನಕ್ಕೂ. ಲಾಸ್ಟ್ ವೀಕ್ ಹೀಲಿಂಗ್ ಮಾಡಿಸ್ಕೊಂಡ್ರಲ್ಲ, ಹೇಗಿದ್ದೀರಿ ಇವಾಗ ಅಂತ. ನೀವ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮಲ್ಲಿ ಎಷ್ಟು ಶಕ್ತಿ ಐತೆ ಅಂತ 10 ಜನ ಹೇಳ್ತಾರೆ. ನಾನು ಹೇಳೋದು ಸುಮ್ನೆ ಅಲ್ಲ. ನೀವೇನ್ 10 ಜನಕ್ಕೆ ಹೀಲಿಂಗ್ ಮಾಡ್ತಾರಲ್ಲ, ಅದ್ರಲ್ಲಿ 8 ಜನಕ್ಕೆ ವರ್ಕ್ ಆಗಿರ್ತೈತೆ. ಕೊನೆ ಹೀಲಿಂಗ್ ಕೊಟ್ಮೇಲೆ ನಾನು ಚೆನ್ನಾಗೈತೆ ಅಂತ ನಮ್ಗೆ ಡೌಟ್ ಆಗುತ್ತೆ. ನನ್ನೆಲ್ಲ ಶಕ್ತಿ ಐತಾ? ಎಲ್ಲರೂ ಬ್ರಹ್ಮ ಸ್ವರೂಪಿ. ಯಾಕಂದ್ರೆ ನಾವೆಲ್ಲರೂ ಬಂದಿರೋದು 0 ಇಂದ. ಅಪ್ಪ ಅಮ್ಮ ಬೇರೆ ಇರ್ಬೋದು, ಕುಲ ಬೇರೆ ಇರ್ಬೋದು, ಮತ ಬೇರೆ ಇರ್ಬೋದು, ರಾಜ್ಯ ಬೇರೆ ಇರ್ಬೋದು, ದೇಶ ಬೇರೆ ಇರ್ಬೋದು. ಬಟ್ ನಾವೆಲ್ಲ ಬಂದಿರೋದೆಲ್ಲಿಂದ? ಶೂನ್ಯದಿಂದ. ಈ ಶೂನ್ಯನೇ ನಾವು ಪರಮಾತ್ಮ ಅಂತೀವಿ, ನೇಚರ್ ಅಂತೀವಿ, ಎನರ್ಜಿ ಅಂತೀವಿ, ಏನೇ ಅಂತೀವಿ. ಶೂನ್ಯದಿಂದಲೇ ಬಂದಿರೋದು. ಇವಾಗ ನಾವು ಮಾಡ್ಬೇಕಾಗಿರೋದೇನು? ಆ ಶೂನ್ಯಕ್ಕೆ ಬ್ರಹ್ಮಾಂಡನ ಸೃಷ್ಟಿ ಮಾಡೋ ಶಕ್ತಿ ಇದೆ ಅಂದ್ರೆ, ನೀನು ನಿಮ್ ಮೈಂಡಿನ ಶೂನ್ಯಕ್ಕೆ ಜಾರಿಸಿದ್ರೆ ಅಟ್ಲೀಸ್ಟ್ ಹೀಲಿಂಗ್ ಆದ್ರೂ ಮಾಡ್ಬೋದು, ಒಬ್ರಿಗೆ ವಾಸಿ ಮಾಡ್ಬೋದು. ಮಾಡೋಣ. ಸೊ ಸುಮಾರು ಜನ ಸುಮಾರು ಮೆಡಿಟೇಷನ್ ಕ್ಲಾಸಸ್ಗೆ ಹೋಗಿರ್ತೀರಾ, ಧ್ಯಾನ ಮಾಡಿರ್ತೀರಾ, ಯೋಗ ಮಾಡಿರ್ತೀರಾ. ಅದೆಲ್ಲದು ಮರ್ತು ಬಿಡಿ ಫಾರ್ ಅ ಟೈಮ್ ಬೀಯಿಂಗ್. ಓಕೆ, ಇಲ್ಲಿ ಹೇಳೋದು ಮಾತ್ರ ಗಮನಿಸಿ. ಇವಾಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಇನ್ನೊಬ್ಬರಿಗೆ ನೀವ್ ಹೇಗ್ ವಾಸಿ ಮಾಡ್ಬೋದು. ನಾನು ನಿಮ್ಮನ್ನ ಮುಟ್ಟಲ್ಲ, ನಿಮ್ಮನ್ನ ನೋಡಲ್ಲ. ಜಸ್ಟ್ ನಂದು ಹೀಲಿಂಗ್ ಸಿಸ್ಟಮ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಯಾರೋ ಒಬ್ಬ ಲೇಡಿ ಫೋನ್ ಮಾಡ್ತಾರೆ, ನನ್ನ ಮಗುಗ್ ತುಂಬಾ ಜ್ವರ ಇದೆ. ಜಸ್ಟ್ ಫೋನಲ್ಲಿ ಫ್ಯೂ ಸೆಕೆಂಡ್ಸ್ ಶೂನ್ಯಕ್ಕೆ ಜಾರ್ತೀನಿ, ಒಂದು ಹೀಲಿಂಗ್ ಕಳಿಸ್ತೀನಿ. ಹೀಲಿಂಗ್ ಕಳಿಸ್ತೇನೆ ಅಂದ್ರೆ ಆ ಮಗುಗೆ ಜ್ವರ ಕಡಿಮೆ ಆಗ್ಲಿ ಅಂತ ಥಾಟ್ ಕ್ರಿಯೇಟ್ ಮಾಡ್ತೀನಿ. ನಾನು 10 ವರ್ಷದಿಂದ ಮಾಡಿ ನಾನು ಶೂನ್ಯಕ್ಕೆ ಹೋಗ್ಬೇಕಾದ್ರೆ ನನಗೊಂದು ಫ್ಯೂ ಸೆಕೆಂಡ್ಸ್ ಸಾಕು. ಒಂದು 5-6 ಸೆಕೆಂಡ್ ಅಲ್ಲಿ ಶೂನ್ಯಕ್ಕೆ ಹೋಗಿ ಥಾಟ್ ಕ್ರಿಯೇಟ್ ಮಾಡ್ತೀನಿ. ಬಟ್ ಇದೇ ನಾನು ಬಿಗಿನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಏನೇನೋ ಥಾಟ್ಸ್ ಬರೋದು, ಕಣ್ಮುಚ್ಚಿ ರೌರಿಂಗ್ ಇವ್ರಿಂಗ್ ಅಂತೇಳಿ. ಇವಾಗ ಬರಲ್ಲ. ನಿಮ್ಗೆ ಇವಾಗ ಬರ್ಬೋದು, ಬರ್ದೇ ಇರ್ಬೋದು, ಅದೆಲ್ಲ ಸಂಬಂಧ ಇಲ್ಲ. ನಾನು ಹೇಳೋದು ಮಾತ್ರ ಗಮನಿಸಿ. ಶೂನ್ಯದಲ್ಲಿ ಇರ್ಬೇಕಾದ್ರೆ ಮಾತ್ರ ಥಾಟ್ ಕ್ರಿಯೇಟ್ ಮಾಡಿ. ಯಾಕಂದ್ರೆ ನಾನು ಇವಾಗ ಥಾಟ್ ಕ್ರಿಯೇಟ್ ಮಾಡ್ತೀನಿ, ನೀನ್ ಹಾಳಾಗ್ ಹೋಗಲ್ಲ ಅಂತೇಳಿ. ನೀನ್ ಹಾಳಾಗ್ ಹೋಗಲ್ಲ. ಯಾಕೆ ಹೇಳು? ನನ್ನ ಮೈಂಡ್ 0 ಅಲ್ಲಿ ಇಲ್ಲ. ಅದೇ ನಾನು ಶೂನ್ಯಕ್ಕೆ ಜಾರಿ ಒಂದ್ ಡೀಪ್ ಅಲ್ಲಿ ಆ ಒಂದು ಡಾರ್ಕ್ನೆಸ್ಗೆ ಹೋದಾಗ, ಶೂನ್ಯಕ್ಕೆ ಜಾರಿದಾಗ, ಅವಾಗ ಒಂದು ಥಾಟ್ ಕ್ರಿಯೇಟ್ ಮಾಡ್ತೀನಲ್ಲ, ನೀವು ಒಳ್ಳೇದಾಗ್ಲಪ್ಪ ನಿನ್ಗೆ ಅಂತ. ದಟ್ ವಿಲ್ ಬಿ ಮೋರ್ ಪವರ್ಫುಲ್. ಸೊ ಹಾಗಾಗಿ ಇವತ್ತು ನಾವೇನ್ ಶೂನ್ಯ ಧ್ಯಾನ ಹೇಳ್ತೀವಿ, ಒಂದು ಸ್ಮಾಲ್ ಸಜೆಷನ್ ಏನಪ್ಪಾ ಅಂದ್ರೆ, ಇದನ್ನ ಯಾವುದೇ ರೀತಿಯಿಂದಲೂ ಕೆಟ್ಟದಕ್ಕೆ ಬಳಸ್ಬೇಡಿ. ಒಬ್ಬರನ್ನ ವಾಸಿ ಮಾಡೋದಕ್ಕೆ ಮಾಡಿ, ಒಬ್ಬರಿಗೆ ವಿಶ್ ಮಾಡೋದಕ್ಕೆ ಮಾಡಿ, ಒಳ್ಳೇದಾಗ್ಲಿ ಅಂತ ಮಾಡಿ. ಇಟ್ಸ್ ಗುಡ್. ನೀವು ಇನ್ನೊಬ್ಬರಿಗೆ ಏನ್ ಎನರ್ಜಿ ಕೊಡ್ತಿರೋ ಅದು ಇನ್ನೊಂದು ರೂಪದಲ್ಲಿ ನಿನಗ್ ಬರುತ್ತೆ. ಹೀಲಿಂಗ್ ಬೇರೆ ಕೆಟ್ಟದ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನೊಂದು ಕಲರ್ ಥೆರಪಿನಲ್ಲಿ ಕರ್ಮ ಫಿಲಾಸಫಿ ಹೇಳಿದ್ದೆ. ಕರ್ಮ ಅಂದ್ರೆ ಏನ್ ಹೇಳಿ? ನೆನಪುಗಳು. ನೀನಿಗೆ ಇವತ್ತು ಕೆಟ್ಟದಾಗ್ಲಿ ಅಂತ ಬೇರೆಯವರಿಗೆ ಒಂದು ಥಾಟ್ ಕ್ರಿಯೇಟ್ ಮಾಡಿದ್ರೆ ಅದು ನಿಮ್ ಮೈಂಡ್ ಇಂದ ಹೋಗಲ್ಲ, ಉಳ್ಕೊಂಡಿರ್ತತೆ ಮೆಮೊರಿಯಲ್ಲಿ. ನೀನ್ ಮರ್ತೃನು ನಿನ್ನ ಆತ್ಮದಲ್ಲಿ ಆ ಮೆಮೊರಿ ಇರ್ತತೆ. ಇವತ್ತಿದ್ದ ಮೆಮೊರಿ ನಾಳೆ ರೀಕಾಲ್ ಆಗ್ಲೇಬೇಕು. ಹಾಗಾಗಿ ಕೆಟ್ಟದ್ ಮಾಡೋದ್ ಬೇಡ, ಒಳ್ಳೇದೇ ಮಾಡೋಣ ಅಲ್ವಾ? ಸೊ ಇವಾಗ ಒಂದು ಥಾಟ್ ಕ್ರಿಯೇಟ್ ಮಾಡ್ಬೇಕು. ನಾನು ಈ ಕ್ಲಾಸ್ ತುಂಬಾ ಚೆನ್ನಾಗಾಗ್ಲಿ, ನೀವು ಎಲ್ಲ ತುಂಬಾ ಚೆನ್ನಾಗಿ ಕಲೀಲಿ. ನಾನು ಲಾಸ್ಟ್ ಬ್ಯಾಚ್ ಏನ್ ಮಾಡಿದ್ದೋ ಅದಕ್ಕಿಂತ ತುಂಬಾ ಇನ್ಫಾರ್ಮೇಟಿವ್ ಆಗಿ, ತುಂಬಾ ಈಸಿಯಾಗಿ, ತುಂಬಾ ಎಫೆಕ್ಟಿವ್ ಆಗಿ ಕ್ಲಾಸ್ ಮಾಡ್ಬೇಕು. ನಾನು ಲಾಸ್ಟ್ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ಈ ಕ್ಲಾಸ್ ಸೂಪರ್ ವಾವ್ ಅಂತ ಇರ್ಬೇಕು. ಅದಿರ್ಬೇಕು ಅಂತಂದ್ರೆ ನಾನೇನ್ ಮಾಡ್ತೀನಿ, ಶೂನ್ಯಕ್ಕೆ ಹೋಗಿ ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೀನಿ, ಕ್ಲಾಸ್ ಚೆನ್ನಾಗಾಗ್ಲಿ ಅಂತ. ಯಾವ್ದೋ ತೆಲುಗು ಫಿಲಿಮ್ ಅಲ್ಲಿ ಹೇಳ್ತಾರೆ, 2 ಪಿಚ್ಚಿ ವಾಡಿದೆ ಅಂತ. ನನ್ ಪಿಚ್ ಏನಪ್ಪಾ, ನನ್ನ ಹುಚ್ಚ ಏನಪ್ಪಾ ಅಂದ್ರೆ ನಿಮಗ್ ಚೆನ್ನಾಗಿ ಹೇಳ್ಕೊಡ್ಬೇಕು. ಇನ್ನ 3-4 ತಿಂಗಳು ನನ್ನ ತಲೆಯಲ್ಲಿ ಏನಿರುತ್ತೆ, ಯಾವ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಹೇಳ್ಬೋದು, ನಿಮ್ಗೆ ಅರ್ಥ ಮಾಡಿಸ್ಬೋದು ಅಲ್ವಾ? ಸೊ ಇಲ್ಲಿ ಕೆಲವ್ರಿಗೆ ಇನ್ನೊಂದು ಹುಚ್ಚು ಇರ್ತದೆ, ಬಿಸ್ನೆಸ್ ಇನ್ನೊಂದು ಏನೇನೋ ಹುಚ್ಚು. ಒಬ್ಬೊಬ್ರು ಹುಚ್ಚು ಒಂದೊಂದ್ ತರ. ಸೊ ನಿಮ್ ಹುಚ್ಚು ಏನಿರುತ್ತೆ ಅದ್ರಲ್ಲೇ ಥಾಟ್ ಕ್ರಿಯೇಟ್ ಮಾಡಿ. ನಾನೇನ್ ನಂದು ಮಾಡಂತ ಹೇಳ್ತಾ ಇಲ್ಲ. ಓಕೆ, ಸೊ ಒಬ್ಬೊಬ್ಬರದ್ದು ಇದು ನಿಮ್ ರಿಕ್ವೈರ್ಮೆಂಟ್ ಇರುತ್ತಲ್ವಾ. ಒಂದು ದುಡ್ಡು ಬೇಕಿರುತ್ತೆ, ಒಂದು ಫೈನಾನ್ಸ್ ಬೇಕಿರುತ್ತೆ, ಏನ್ ಮದುವೆ ಆಗ್ಬೇಕಿರುತ್ತೆ, ಇಲ್ಲ ಏನೋ ವಾಸಿ ಆಗ್ಬೇಕಾಗಿರುತ್ತೆ, ನೆಮ್ಮದಿಯಾಗಿರ್ಬೇಕಾಗಿರುತ್ತೆ. ಒಬ್ಬೊಬ್ರದ್ದು ಒಂದೊಂದು. ಇದಕ್ಕೆ ಅಡೆತಡೆಗಳಿಲ್ಲ. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತವಾಗಿರೋದು ಯಾವ್ದಪ್ಪ ಅಂದ್ರೆ ನಿನ್ನ ಯೋಚನೆ. ನ್ಯೂಕ್ಲಿಯರ್ ಬಾಂಬು ಅಲ್ಲ, ಮಿಸೈಲು ಅಲ್ಲ, ವಾರ್ ಪ್ಲೇನ್ಸ್ ಅಲ್ಲ.
ತುಂಬಾ ಪವರ್ಫುಲ್ ಆಗಿರೋದು ಈ ಪ್ರಪಂಚದಲ್ಲಿ ಇರೋದು ಯಾವುದು ಅಂದ್ರೆ ಅದು ನಿನ್ ಯೋಚನೆ. ಆ ಯೋಚನೆನ ಪ್ರಬಲ ಮಾಡೋದು ಹೇಗೆ ಅಂತಂದ್ರೆ ಶೂನ್ಯ ಧ್ಯಾನದಿಂದ. ಯಾವಾಗಾದ್ರೂ ಮಾಡ್ಬೋದು, ಎಲ್ಲಾದ್ರೂ ಮಾಡ್ಬೋದು. ನೋ ಕಂಡೀಷನ್ಸ್, ನೋ ರೆಸ್ಟ್ರಿಕ್ಷನ್ಸ್. ಕ್ಲಿಯರ್? ಫೈನ್. ಸೊ ನಾನ್ ಕಾಣ್ತಾನೆ ಇಲ್ಲ, ಗೊತ್ತಿಲ್ಲ ನಿಮ್ಗೆ. ರಿಲ್ಯಾಕ್ಸ್. ಒಂದ್ ದಿನಕ್ಕೆ 1,000 ಆದ್ರೂ ಥಾಟ್ ಕ್ರಿಯೇಟ್ ಮಾಡಿ, ಎಲ್ಲವೂ ವರ್ಕ್ ಆಗ್ತವೆ. ಇಲ್ಲಿ ಕ್ರಿಯೇಟ್ ಮಾಡೋ ಥಾಟ್ ಎಷ್ಟು ಪವರ್ಫುಲ್ ಆಗಿ ಇನ್ನೊಬ್ಬರನ್ನ ವಾಸಿ ಮಾಡುತ್ತೆ, ಇನ್ನೊಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಅದು ಇಟ್ ಡಿಪೆಂಡ್ಸ್ ಆನ್ ನೀನ್ ಎಷ್ಟು ಶೂನ್ಯದಲ್ಲಿ ಇರ್ತೀಯ, ಥಾಟ್ಲೆಸ್ ಆಗಿರ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ತುಂಬಾ ಮುಕ್ತ ಮನಸ್ಸಿನಿಂದ, ಯಾವುದೇ ಎಫರ್ಟ್ ಇಲ್ಲದೆ, ನಿರ್ಗಳವಾಗಿ, ನಿರ್ಮಲವಾಗಿ, ರಿಲ್ಯಾಕ್ಸ್ ಆಗಿ, ಕಂಫರ್ಟಬಲ್ ಆಗಿ ಮಾಡಿ. ನಿಧಾನವಾಗಿ ಕಣ್ಮುಚ್ಚಿ, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಬಾಡಿ, ಮೈಂಡ್. ಎರಡು ಉಬ್ಬುಗಳ ಮಧ್ಯೆ ನಿಮ್ಮ ಗಮನ ಇರಲಿ. ಆಜ್ಞಾ ಚಕ್ರದಲ್ಲಿ ಎರಡು ಕಣ್ಣು ಉಬ್ಬುಗಳ ಮಧ್ಯ, ಆಜ್ಞಾ ಚಕ್ರದಲ್ಲಿ ನಿಮ್ಮ ಗಮನ ಇರಲಿ. ಸಂಪೂರ್ಣವಾದ ಕತ್ತಲೆಯನ್ನು ಕಲ್ಪಿಸಿಕೊಳ್ಳಿ. ಕಂಪ್ಲೀಟ್ ಡಾರ್ಕ್ನೆಸ್. ಸಂಪೂರ್ಣ ಅಂಧಕಾರ. ಹಾಗೇ ಇರಿ, ಅಲ್ಲೇ ಇರಿ. Stay there. Now you are in ಶೂನ್ಯ. ನೀವೀಗ ಶೂನ್ಯದಲ್ಲಿದ್ದೀರಾ. ಕಂಪ್ಲೀಟ್ಲಿ ನಥಿಂಗ್ನೆಸ್, ಒನ್ನೆಸ್. Stay there. ಶೂನ್ಯ ಭಾವದಲ್ಲಿದ್ದೀರಾ. ಸಂಪೂರ್ಣ ಅಂಧಕಾರದಲ್ಲಿ. Stay there. Relax. ಶೂನ್ಯದಲ್ಲಿರಿ. ನಿರ್ಮಲವಾಗಿ,
Relax. Stay there with nothingness and oneness. ಈ ಶೂನ್ಯದಲ್ಲಿ ನೀವೊಂದು ಯೋಚನೆನ ಕ್ರಿಯೇಟ್ ಮಾಡಿ, ಇನ್ನೊಬ್ಬರು ವಾಸಿ ಮಾಡೋದಾಗಿರ್ಬೋದು, ಫಾರ್ ಬೆಟರ್ಮೆಂಟ್ ಆಫ್ ಲೈಫ್, ಟು ಹೀಲ್ someone, to love someone. Create a thought. And leave that thought. It goes to universe and strengthens. Relax. Stay in that oneness and nothingness. Stay there. Stay in ಶೂನ್ಯ. ಸಂಪೂರ್ಣವಾಗಿ ಶೂನ್ಯ ಭಾವದಲ್ಲಿರಿ. ಸಂಪೂರ್ಣವಾದ ಶೂನ್ಯ ಭಾವದಲ್ಲಿ ಅಂಧಾಕಾರದಲ್ಲಿರಿ. ರಿಲ್ಯಾಕ್ಸ್. Stay there. ಸಂಪೂರ್ಣವಾದ ಅಂಧಕಾರದಲ್ಲಿ, ಶೂನ್ಯದಲ್ಲಿ. ರಿಲ್ಯಾಕ್ಸ್. You can stay there. Relax. If you want to come out, ನಿಜ ಪ್ರಪಂಚಕ್ಕೆ ಬರಬೇಕು ಅಂದ್ರೆ ಆಜ್ಞಾ ಚಕ್ರಕ್ಕೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಸ್ಟೇ ಆಗಿ ನಿಧಾನವಾಗಿ ಕಣ್ಣುಗಳನ್ನ ಬಿಸಿ ಮಾಡಿ ನಿಜ ಪ್ರಪಂಚಕ್ಕೆ ಬರ್ಬೋದು. ಶೂನ್ಯದಲ್ಲೇ ಇರೋದಾದ್ರೆ ಹಾಗೇ ಅಲ್ಲೇ ಇರಿ. ಸ್ಟೇ ದೇರ್. ರಿಲ್ಯಾಕ್ಸ್.
ಶೂನ್ಯ, ಸಂಪೂರ್ಣವಾದ ಶೂನ್ಯ ಭಾವದಲ್ಲಿ and relax. ನೀವು ಯಾವಾಗಾದ್ರೂ ಇದನ್ನ ಮಾಡ್ಬೋದು. ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಕಾಯಿಲೆಯಿಂದ ಮಲಗಿದ್ರು, ಟ್ರಾವೆಲ್ ಮಾಡ್ತಾ ಇದ್ರು, ವರ್ಕ್ ಮಾಡ್ತಿದ್ರು ಮಾಡ್ಬೋದು. ಇದು ಇನ್ನೊಬ್ಬರನ್ನ ವಾಸಿ ಮಾಡೋದಕ್ಕೆ, ನಿಮ್ಮ ಒಳಿತಿಗಾಗಿ ಮಾಡ್ತಾ ಹೋಗಿ. ಪ್ಲಸ್ ಶೂನ್ಯದಲ್ಲಿರಿ. ನೀವೇನು ಥಾಟ್ ಕ್ರಿಯೇಟ್ ಮಾಡೋದು ಬೇಡ. ಎಷ್ಟು ಹೊತ್ತು ಶೂನ್ಯದಲ್ಲಿ ಇರ್ತೀರೋ ಅಷ್ಟು ಎನರ್ಜಿ ಬರುತ್ತೆ ನಿಮ್ಗೆ. ಮೊನ್ನೆ ಗ್ರಾಜ್ಯುಯೇಷನ್ ಡೇ ದಿವಸ ಸುಮಾರು ಸ್ಟೂಡೆಂಟ್ಸ್ ಅವರ ಅನುಭವನ ಶೇರ್ ಮಾಡ್ಕೊಂಡ್ರು. ಶೂನ್ಯ ಧ್ಯಾನ ಮಾಡಿ ನಮ್ ಶುಗರ್ ಕಡಿಮೆ ಆಗಿದೆ, BP ಕಡಿಮೆ ಆಗಿದೆ, ಬ್ಯಾಕ್ ಪೇನ್ ಕ್ಲಿಯರ್ ಆಗಿದೆ. ಅದೇ ಎಲ್ಲಾ ಕಾಯಿಲೆ ಬರೋದು ನಿಮ್ ಎನರ್ಜಿ ಕಡಿಮೆ ಆದಾಗ, ನಿಮ್ ಶಕ್ತಿ ಕಡಿಮೆ ಆದಾಗಲ್ವಾ. ಶೂನ್ಯ ಧ್ಯಾನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಶಕ್ತಿ, ನಿಮ್ಮ ಕಾನ್ಶಿಯಸ್ನೆಸ್ ಅಗಾಧವಾಗಿ ಬೆಳೀತಾ ಹೋಗುತ್ತೆ. ಯಾವುದೇ ಗಂಭೀರ ಕಾಯಿಲೆಯಿಂದ ನೀವು ಆಚೆ ಬರ್ಬೇಕಂದ್ರೆ ಶೂನ್ಯ ಧ್ಯಾನ ಒಂದೇ ಸಾಕು. ಇವತ್ತಿಂದಾನೇ ನೀವು ಪ್ರಾಕ್ಟೀಸ್ ಮಾಡಿ, ಅದ್ಭುತಗಳನ್ನು ನೋಡ್ತೀರಾ. ತುಂಬಾ ಅದ್ಭುತಗಳನ್ನ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನೋಡದೇ ಇರೋದನ್ನ ಇನ್ಮೇಲೆ ಅನುಭವಿಸ್ತೀರ. ಇದೊಂದು ಸಿಹಿ ಅನುಭವ. ದಿನಕ್ಕೆ ಎಷ್ಟು ಸತಿ ಆದ್ರೂ ಮಾಡ್ಬೋದು, ಎಷ್ಟೊತ್ತಾದ್ರೂ ಮಾಡ್ಬೋದು. ಶೂನ್ಯದಲ್ಲಿ ಇರೋದು ನಿಮ್ಮ ನೈಜ ಸ್ಥಿತಿ. ಇದು ಅಬ್ನಾರ್ಮಲ್ ಅಲ್ಲ. ನಾವು ಶೂನ್ಯದಲ್ಲಿರೋದು ಇದು ನೈಜ ಸ್ಥಿತಿ. ನೀವು ಮಗುವಾಗಿದ್ದಾಗ 1-1.5 ವರ್ಷ, 2 ವರ್ಷ ಶೂನ್ಯದಲ್ಲಿರ್ತೀರ. ಆಗಿಂದ ಏನಾದ್ರು ನಿಮಗೆ ನೆನಪಿದೆನಾ? 2 ವರ್ಷದ್ದು ಇಲ್ಲ ಅಲ್ವಾ? ಅಂದ್ರೆ ನೀವು ಮಗುವಾಗಿದ್ದಾಗ ಶೂನ್ಯದಲ್ಲಿರ್ತೀರ. ಆ ಮಗುನ್ ನಾವು ಹಾಳು ಮಾಡೋದು ಬೇಡವಾಗಿರೋ ಫುಡ್ ಕೊಟ್ಟು, ಮೆಡಿಸಿನ್ ಕೊಟ್ಟು, ಬೇಡವಾಗಿರೋ ಥಾಟ್ಸ್ ತುಂಬಿ ಕಲುಷಿತ ಮಾಡ್ತೀವಿ. ಆ ಕಲುಷಿತ ಆಗಿರ್ತಕ್ಕಂಥ ಮೈಂಡ್ ರೋಗಗಳನ್ನ ಉತ್ಪತ್ತಿ ಮಾಡುತ್ತೆ. ಇವನ್ ಡಾಕ್ಟರ್ಸ್ ಹೇಳ್ತಾರೆ, ಮಾಡರ್ನ್ ಸೈನ್ಸ್ ಹೇಳುತ್ತೆ 85% ಡಿಸೀಸಸ್ ಹೇಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಮಾಡರ್ನ್ ಸೈನ್ಸ್ ಹೇಳೋದು, ಡಾಕ್ಟರ್ಸ್ ಹೇಳೋದು. ಅದರ ಅರ್ಥ 185% ಕಾಯಿಲೆಗಳು ಸೃಷ್ಟಿಯಾಗೋದು ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಯಾವೆಲ್ಲ ಕಾಯಿಲೆಗಳು ನಿಮ್ಮ ಮನಸ್ಸಿಂದ ಸೃಷ್ಟಿಯಾಗುತ್ತೋ ಅವೆಲ್ಲಾ ಕಾಯಿಲೆಗಳನ್ನ ನೀವು ಶೂನ್ಯ ಧ್ಯಾನದ ಮುಖಾಂತರ ವಾಸಿ ಮಾಡ್ಬೋದು. ಅದು BP, ಡಯಾಬಿಟಿಸ್, ಥೈರಾಯ್ಡ್, ಬ್ಯಾಕ್ ಪೇನ್, ಇನ್ಫರ್ಟಿಲಿಟಿ, ಒಬೆಸಿಟಿ, ಎಸಿಡಿಟಿ, ಗ್ಯಾಸ್ಟ್ರಿಟಿಸ್, ಇದೆಲ್ಲ ಕ್ರಿಯೇಟ್ ಆಗೋದು ನಿಮ್ಮ ಮೈಂಡ್ ತುಂಬಾ ಸ್ಟ್ರೆಸ್ ಆಗಿ. ನೀವೇನ್ ಸೆನ್ಸ್ ಇವತ್ತು ಹಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಂದ ನರ್ವ್ ಹೋಗಿದೆ, ಇದು ರಿಲ್ಯಾಕ್ಸ್ ಇಲ್ಲ, ಇಟ್ಸ್ ನಾಟ್ ರಿಲ್ಯಾಕ್ಸ್ಡ್. ಇದು ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ ನನ್ನ ಕೈ ರಿಲ್ಯಾಕ್ಸ್ ಆಗಲ್ಲ. ರಿಸ್ಟ್ ಪೇನ್ ಬರುತ್ತೆ, ಟೆನ್ನಿಸ್ ಎಲ್ಬೋ ಬರುತ್ತೆ, ಕತ್ ನೋವು ಬರುತ್ತೆ, ಹಾರ್ಟ್ ಹೊಡ್ಕೊಂತತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ, ಸ್ಟಮಕ್ ಪ್ರಾಬ್ಲಮ್ ಬರುತ್ತೆ. ಯಾಕೆ ಬರುತ್ತೆ? ದ ಮೈಂಡ್ ಇಸ್ ನಾಟ್ ರಿಲ್ಯಾಕ್ಸ್ಡ್.
ನಿಮ್ ಮೈಂಡ್ ಸ್ಟ್ರೆಸ್ ಅಲ್ಲಿದ್ರೆ ವರ್ಲ್ಡ್ ಬೆಸ್ಟ್ ಫುಡ್ ತಿಂದು ಬೆಸ್ಟ್ ಡಾಕ್ಟರ್ನ ನೀವು ನಿಮ್ಮನ್ನ ನೋಡ್ಕೊಳಕ್ ಅಪಾಯಿಂಟ್ಮೆಂಟ್ ಮಾಡಿದ್ರು ನೀವು ಪೇಷಂಟ್ ಆಗ್ತೀರಾ. ಯಾಕೆ ಹೇಳಿ? ನಿಮ್ ಹೋಲ್ ಬಾಡಿನ ಕಂಟ್ರೋಲ್ ಮಾಡೋದ್ ಮೈಂಡ್. ಈ ಮೈಂಡನ್ನ, ಈ ಒಂದು ಮನಸ್ಸಿನ ನೀವು ಸುಪ್ತ ಸ್ಥಿತಿಗೆ ತಗೊಂಡೋದಾಗ, ಸಬ್ ಕಾನ್ಶಿಯಸ್ ಲೆವೆಲ್ಗೆ ತಗೊಂಡೋದಾಗ, ಶೂನ್ಯ ಧ್ಯಾನದಿಂದ ಅದು ಅದ್ಭುತಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದ್ಭುತಗಳನ್ನು. ಶೂನ್ಯ ಧ್ಯಾನದಿಂದ ನೀವ್ ಏನಾಗಿಲ್ಲ ಅಂದ್ರೆ ಒಂದಂತ ಆಗತ್ತೆ. ನೀವು ಭೀಮನ್ ತರ ಸ್ಟ್ರಾಂಗ್ ಆಗ್ತೀರ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ನಿಮ್ಮನ್ನ ಯಾರು ಬೈಬಿಳಿಸಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ನೀವು ಶೂನ್ಯದಲ್ಲಿದ್ದೀರಲ್ಲ. ನೀವು ಶೂನ್ಯದಿಂದ ದೂರ ಇದ್ದಾಗ, ಇಲ್ಲೆಲ್ಲೋ ಇದ್ದಾಗ ನೀವು ಬೈಬಿಡ್ತೀರ. ಅಯ್ಯೋ ನೀ ಕಾಯಿಲೆ ಬಂದ್ರೆ ಹೆಂಗ, ಸತ್ತೋಗ್ಬಿಟ್ರೆ ಹೆಂಗ, ಹೆಂಡ್ತಿ ಹೆಂಗ, ಮಕ್ಳು ಹೆಂಗ, ಆಸ್ತಿ ಹೆಂಗ, ಬಿಸ್ನೆಸ್ ಹೆಂಗ, ಕೆಲ್ಸ ಹೆಂಗ ಅಂತ ಬೈಬಿಡ್ತೀರ ಇಲ್ಲಿದ್ರೆ. ಅದೇ ಇಲ್ಲಿದ್ದಾಗ ನೀವು ಶೂನ್ಯಕ್ಕೆ ಹತ್ರ ಆಗಿರ್ತಾರ. ನಿಮ್ಮನ್ನ ಯಾರು ಸೋಲ್ಸಕ್ಕೂ ಆಗಲ್ಲ, ನಿಮ್ಮನ್ನ ಯಾರು ನೋಯ್ಸಕ್ಕೂ ಆಗಲ್ಲ, ನಿಮ್ಮನ್ನ ಯಾರು ಬೈಬಿಳ್ಸಕ್ಕೂ ಆಗಲ್ಲ. ಯಾಕಂದ್ರೆ ನೀವು ಶೂನ್ಯಕ್ಕೆ ಹತ್ರ ಇರ್ತೀರ. ಯಾವಾಗ ನೀವು ಶೂನ್ಯಕ್ಕೆ ಹತ್ರ ಇರ್ತೀರೋ, ಒಳ್ಳೆಯದು ಕೆಟ್ಟದಂತ ನಿಮ್ಗೆ ಯಾವ್ದು ಇರಲ್ಲ. ಯು ಆರ್ ಜಸ್ಟ್ ಸ್ಟೇಯಿಂಗ್ ದಟ್ ಕಾನ್ಶಿಯಸ್ನೆಸ್ ಸ್ಟೇಟ್. ನೀವು ನಿಮ್ಮ ಅರಿವಿನಿಂದ ಜೀವನ ಮಾಡ್ತೀರ. ಯಾವಾಗ ನೀವು ನಿಮ್ಮ ಕಾನ್ಶಿಯಸ್ ಇಂದ ನೀವು ಲೈಫ್ ಲೀಡ್ ಮಾಡ್ತೀರ, ಯಾರ ಬಂದು ಹೇಳ್ತಾರೆ ನಾಳೆ ಬೆಳಿಗ್ಗೆ ನೀವು ಸುತ್ತೋಗ್ಬಿಡ್ತೀಯ ಅಂತ. ನೀವೇನು ಮಾಡಲ್ಲ, ಅವ್ರ ಹತ್ರ ಒಂದ್ ಸ್ಮೈಲ್ ಮಾಡ್ತೀರ ಅಷ್ಟೇ. ಆ ಕಾಯಿಲೆ ಬಂದಿದೆ, ಈ ಕಾಯಿಲೆ ಬಂದಿದೆ. ನಿಮ್ಮ ಪ್ರತಿಕ್ರಿಯೆ ಒಂದು ಮುಗುಳ್ನಗೆ ಬಿಟ್ಟು ಬೇರೆ ಏನೂ ಇರಲ್ಲ. ಹಾಗಾಗಿ ನೀವು ದಿನನಿತ್ಯ ಏನೇ ಕೆಲಸ ಮಾಡಿ, ಏನೇ ಬಿಸ್ನೆಸ್ ಮಾಡಿ, ಏನೇ ವ್ಯವಹಾರ ಮಾಡಿ, ಶೂನ್ಯ ಧ್ಯಾನ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ನೆಕ್ಸ್ಟ್ ಡೇ ನೀವು ದುಪ್ಪಟ್ಟಾಗಿ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಎನರ್ಜಿ ಕ್ರಿಯೇಟ್ ಮಾಡ್ಬೇಕು ನೀವು. ಇವತ್ತು ಕಾಯಿಲೆಗಳು ಯಾಕೆ ಬರ್ತಾ ಇದೆ ಅಂದ್ರೆ ನಾವು ಶೂನ್ಯಕ್ಕೆ ಜಾರ್ತಾ ಇಲ್ಲ. ನಿಮ್ ತಾತ ಕಾಯಿಲೆ ಇದ್ದಿಲ್ಲ, ಯಾಕೆ ಗೊತ್ತಾ? ಅವ್ರು ದಿನನಿತ್ಯ ಶೂನ್ಯಕ್ಕೆ ಜಾರೋರು. ಕೆಲವೊಬ್ರು ಧ್ಯಾನ ಮಾಡಿ ಜಾರೋರು, ಕೆಲವರು ಮಂತ್ರಗಳನ್ನ ಇಟ್ಕೊಂಡಿದ್ರು. ಆ ಮಂತ್ರ ಹೇಳಿ ಶೂನ್ಯಕ್ಕೆ ಜಾರಿರೋರು. ನಿಮ್ಗೆ ಗೊತ್ತಾ ಆ ಮಂತ್ರಗಳು ಯಾವಂತ? ಎನಿಬಡಿ ನೋಸ್? ತುಂಬಾ ಸ್ಟ್ರಾಂಗ್ ಪವರ್ಫುಲ್ ಮಂತ್ರ. ಶೂನ್ಯಕ್ಕೆ ಹತ್ರ ಆಗ್ಬಿಡ್ತೀರಾ ನೀವು. ನಿಮ್ಮ ಡಿಸೈರ್ಸ್ ಇಂದ, ನಿಮ್ಮ ಒಂದು ಆತಂಕದಿಂದ, ನಿಮ್ಮ ಒಂದು ಕೆಲಸದಿಂದ, ಶೂನ್ಯದಿಂದ ದೂರ ಹೋಗಿರ್ತೀರ. ಬೇಕು 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 ಅಂತ. ನೀವು ಬೇಡ ಅಂದ್ರೆ ಹತ್ತಕ್ಕೆ ಹೋಗಲ್ಲ. ನೀವು ಹತ್ರ ಹೋಗ್ಬೇಕಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಫ್ ಲೀಡ್ ಮಾಡೋದು. ನೀವು ಯಾವಾಗ ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಫ್ ಲೀಡ್ ಮಾಡ್ತೀರೋ, ಶೂನ್ಯಕ್ಕೆ ತುಂಬಾ ಹತ್ರ ಇರ್ತೀರ ನೀವು. ನಿಮ್ ತಾತ, ನಿಮ್ಮ ಅಜ್ಜಿ ತುಂಬಾ ಹತ್ರ ಇರ್ತಾರೆ. ಯಾಕೆ ಗೊತ್ತಾ? ಅವ್ರ ಜೀವನ ಪೂರ್ತಿ ಲಾಸ್ ಆದ್ರೂನು ಒಂದೇ ಹೇಳೋರು, ದೇವ್ರು ಕೊಡ್ಲಿಲ್ಲಪ್ಪ, ನಾಲ್ವರಿಗೆ ಆದದ್ ನಮ್ಗೆ ಆಗ್ತದೆ, ಪಾಲಿ ಬಂದಿದ್ ಪಂಚಾಮೃತ. ಕೆಲ್ಸ ಮಾಡೋಣ, ಮಾಡ್ಕೊಂಡು ಹೋಗೋಣ, ಕೊಟ್ಟಷ್ಟು ಕೊಡ್ಲಿ ದೇವ್ರು. ಅವ್ರು ಇಷ್ಟು ಕೆಲಸ ಮಾಡೋರು, ಇಷ್ಟು ಎಕ್ಸ್ಪೆಕ್ಟ್ ಮಾಡೋರು. ನಾವ್ ಇಷ್ಟು ಕೆಲಸ ಮಾಡ್ಬಿಟ್ಟು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಾಡಬಾರ್ದಂತ ನಾನು ಹೇಳ್ತಾ ಇಲ್ಲ. ನೀವು ಆತರ ಮಾಡಿದಾಗ ಶೂನ್ಯದಿಂದ ದೂರ ಇರ್ತೀರಾ. ದೂರ ಇದ್ದಾಗ ಕೆಲವೊಂದು ಕಾಯಿಲೆಗಳು ಬರ್ತಾವ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಕಲೀರಿ. ಬೇಕು ಅನ್ನೋದು ತುಂಬಾ ಬೇಕು, ಕಾಯಿಲೆ ಬೇಡ ಅಂದ್ರೆ ಹೆಂಗೆ? ನೀವು ಶೂನ್ಯದಿಂದ ದೂರ ಇದ್ದಾಗ ಮೈಂಡ್ ತುಂಬಾ ಚಂಚಲತೆ ಇರ್ತತೆ. ಮೈಂಡ್ ಚಂಚಲತೆ ಇದ್ದಾಗ ಆಟೋಮೆಟಿಕ್ ಆಗಿ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ, BP ಜಾಸ್ತಿ ಆಗತ್ತೆ. ಹಾಗಾಗಿ ನನ್ನ ಸಜೆಷನ್, ತುಂಬಾ ಕೆಲಸ ಮಾಡಿ, ತುಂಬಾ ಆಂಬಿಷಿಯಸ್ ಇಟ್ಕೊಳ್ಳಿ, ತುಂಬಾ ಗುರಿ ಇಟ್ಕೊಳ್ಳಿ, ಕೆಲಸ ಮಾಡಿ. ಅದೇನ್ ಪ್ರತಿಫಲ ಸಿಗುತ್ತಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಆ ಅಕ್ಸೆಪ್ಟೆನ್ಸ್ ಬರುತ್ತೋ, ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಮೈಂಡ್ ಶೂನ್ಯಕ್ಕೆ ಹತ್ರವಾಗಿರುತ್ತೆ. ಯಾವಾಗ ಶೂನ್ಯಕ್ಕೆ ಹತ್ರ ಇರ್ತೀರೋ ನೀವು, ನಿಮ್ಮ ಮನಸ್ಸಿನ ತಳಮಳ ತುಂಬಾ ಕಡಿಮೆ ಇರ್ತೈತೆ. ಯಾವ ಕಾಯಿಲೆ ಬರಲ್ಲ. ನೀವೇನ್ ಥಾಟ್ ಕ್ರಿಯೇಟ್ ಮಾಡಿದ್ರೆ ಅದು ವರ್ಕ್ ಆಗ್ತದೆ. ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತೇನಿಲ್ಲ. ತುಂಬಾ ಶಾಂತ ಚಿತ್ತದಿಂದ ಕೆಲಸ ಮಾಡಿ ಥಾಟ್ ಕ್ರಿಯೇಟ್ ಮಾಡಿದ್ರೆ ಸಾಕು. ಇನ್ಮೇಲೆ ನೀವೇನೇ ಹೊಸ ಕೆಲಸ ಮಾಡಿದ್ರೆ, ಏನೇ ಮಾಡಿದ್ರು ಥಾಟ್ ಕ್ರಿಯೇಟ್ ಮಾಡಿ. ಪೇಷಂಟ್ ಬಂದು ನಿಮ್ಮ ಹತ್ರ ಕೂತ್ಕೊಂಡಿದ್ದಾನೆ ಅಂದ್ರೆ ಫಸ್ಟ್ ಥಾಟ್ ಕ್ರಿಯೇಟ್ ಮಾಡಿ, ಇವನಿಗೆ ಎನರ್ಜಿ ಫ್ಲೋ ಎಲ್ಲ ಚೆನ್ನಾಗಾಗ್ಲಿ, ಹೀಲ್ ಆಗ್ಲಿ. ದೆನ್ ಯು ಡೂ ಸಮಥಿಂಗ್. ನೀವು ಥಾಟ್ ಕ್ರಿಯೇಟ್ ಮಾಡಿದ್ಮೇಲೆ ಏನ್ ಮಾಡಿದ್ರು ವರ್ಕ್ ಆಗುತ್ತೆ.
ಕೆಲವ್ರು ಹೇಳ್ತಾರಲ್ಲ ಕೈಗುಣ ಚೆನ್ನಾಗೈತಪ್ಪ ಡಾಕ್ಟರ್ದು ಅಂತ. ಕೈಗುಣ ಅಲ್ಲ, ಕೈಯಲ್ಲೇನೈತ್ ಮಣ್ಣು ಇರೋದ್ ತಲೆಯಲ್ಲಿ. ಅವನ್ ತಲೆ ಖಾಲಿ ಇರ್ತತೆ. ಯಾರು ಡಾಕ್ಟರ್ ಕೈಗುಣ ಅಂತಾರಲ್ವಾ, ನಾನ್ ಕೈಗುಣ ಅನ್ನಲ್ಲ, ತಲೆಗುಣ ಚೆನ್ನಾಗೈತೆ. ಯಾಕಂದ್ರೆ ಬಂದಿರೋ ಎಲ್ಲಾ ಪೇಷಂಟ್ಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಯಾವುದೇ ರೀತಿ ಹೆಚ್ಚಿನ ಫಲಾಪೇಕ್ಷೆ ಇಲ್ದೇನೆ ಖುಷಿಯಿಂದ ತನ್ನ ವೃತ್ತಿನ ಮಾಡ್ಕೊಂಡು ಹೋದಾಗ, ಅವನು ಶೂನ್ಯ ಭಾವದಲ್ಲಿದ್ದಾಗ ಅವ್ನು ಯಾವ ಮೆಡಿಸಿನ್ ಕೊಡ್ಲಿ, ಮೆಡಿಸಿನ್ ಕೊಡದೇ ಇರ್ಲಿ, ಪೇಷಂಟ್ ನೋಡಿದ್ರೆ ಸಾಕು ಅವ್ರು ವಾಸಿಯಾಗಿರ್ತಾರೆ. ತಮಿಳ್ನಾಡಲ್ಲಿ ವಾಸಿ ಯೋಗಂ ಅಂತ ಮಾಡ್ತಾರೆ. ಏನು ಅಂತಂದ್ರೆ ಸುಮ್ಮನೆ ನೋಡ್ಬಿಟ್ಟು ನಿಮ್ಮನ್ನ ಥಾಟ್ ಕ್ರಿಯೇಟ್ ಮಾಡೋದು, ವಾಸಿ ಆಗ್ತಾರೆ ಜನ. ಆ ವಿದ್ಯೆ ಇದೆ, ವರ್ಮ ಕಲೆಯಲ್ಲಿ ಇದೆ ಅದು. ಹಾಗಾಗಿ ನೀವು ಯಾವ ಪಾಯಿಂಟ್ ಆದ್ರೂ ಕೊಡಿ, ಯಾವ ಕಲರ್ ಆದ್ರೂ ಕೊಡಿ, ಫಸ್ಟ್ ಸ್ಟೆಪ್ ಹೀಲಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ತುಂಬ ಮನಸ್ಸಿನಿಂದ ನಿಮ್ಮ ಎದುರಿಗೆ ಕುಂತಿರೋ ಪೇಷಂಟಿಗೆ ಒಂದ್ ಸೆಕೆಂಡ್ ಶೂನ್ಯಕ್ಕೆ ಹೋಗಿ ಒಂದು ಥಾಟ್ ಕ್ರಿಯೇಟ್ ಮಾಡೋದು. ದಟ್ ಈಸ್ ಮೋರ್ ಪವರ್ಫುಲ್. ಅದಕ್ಕೋಸ್ಕರ TM ಅಲ್ಲಿ ನಾವು ಫಸ್ಟ್ ಎನರ್ಜಿ ಹೀಲಿಂಗ್ ಹೇಳ್ಕೊಡ್ತೀವಿ, ಆಮೇಲೆ ಇನ್ನೊಂದು. ಸೊ ನಾನು ನಿಮ್ಮೆಲ್ರಿಗೂ ವಿಶ್ ಮಾಡ್ತೀನಿ, ಪ್ರತಿಯೊಬ್ರು ಇಲ್ಲಿರೋರೆಲ್ರೂ ಶೂನ್ಯಕ್ಕೆ ತುಂಬಾ ಹತ್ತಿರವಾಗಿರಿ. ಇಲ್ಲಿ ಯಾವುದು ಪದ್ಧತಿ ಇಲ್ಲ. ಇವತ್ತೇನ್ ನನ್ ಶೂನ್ಯದಾನ ನೀವೆಲ್ಲ ಮಾಡಿದಿರ, ದೀಕ್ಷೆ ಸಿಕ್ಕಂಗ ನಿಮ್ಗೆ. ಇವತ್ತಿಂದ ನೀವು ಹೀಲರ್. ಮಾಡ್ಬೇಕಾಗಿರೋದೊಂದೇ, ಪ್ರತಿನಿತ್ಯ ಶೂನ್ಯಕ್ಕೆ ಜಾರಿ. ಯಾವಾಗ ಕಂಫರ್ಟ್ ಅನ್ಸುತ್ತೆ ಅವಾಗ. ಇದು ಒಂದು ಅದ್ಭುತ ಸಿಹಿ ಅನುಭವ. ನಿಮ್ಗೆ ಹೇಳ್ಕೊಡ್ಬೇಕಂತ ಆಚೆ ಬಂದೆ ನಾನು. ನನ್ ಬಿಟ್ರೆ ಹಂಗೆ ಒಂದ್ ಅರ್ಧ ಗಂಟೆ ಶೂನ್ಯದಲ್ಲೇ ಇರ್ತೇನೆ, ಆಚೆ ಬರಕ್ ಇಷ್ಟ ಇಲ್ಲ. ನೀವು ಶೂನ್ಯದಲ್ಲಿ ಇರ್ಬೇಕಾದ್ರೆ ಥಾಟ್ಸ್ ಕ್ರಿಯೇಟ್ ಮಾಡ್ಲೇಬೇಕಂತಿಲ್ಲ. ಏನು ಇಲ್ಲ ಅಂದ್ರೆ ಶೂನ್ಯದಲ್ಲೇ ಇದ್ದು ಆಚೆ ಬನ್ನಿ. ಅದು ನಿಮ್ಮ ಮನಸ್ಸಿಗೆ ಆನೆ ಬಲ ಕೊಡುತ್ತೆ. ಯಾವಾಗ ಇಲ್ಲಿ ಆನೆ ಬಲ ಬರುತ್ತೋ ದೇಹನು ವಜ್ರಕಾಯ ಆಗುತ್ತೆ. ನೀವೆಲ್ರೂ ಹೀಲರ್ಸ್, ನೀವೆಲ್ರೂ ಅದ್ಭುತವಾದ ಥಾಟ್ಸ್ ನ ಕ್ರಿಯೇಟ್ ಮಾಡಿ, ಪವರ್ಫುಲ್ ಥಾಟ್ಸ್ ನ. ನಿಮ್ ಬಾಡಿ, ನಿಮ್ ಮೈಂಡ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ನೀನು ನಾನು ಕ್ಲಾಸ್ ಮಾಡ್ಬೇಕಾದ್ರೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನನ್ನ ಮೈಂಡ್ ಓಡ್ತಾ ಇತ್ತು, ನಿಮ್ಗೆ ಎಕ್ಸಾಂಪಲ್ ಕೊಡೋದಾಗಿರ್ಲಿ, ಹಿಂಗೆ ಹೇಳೋದಾಗಿರ್ಲಿ. ಯಾವಾಗ ನಾನು ಶೂನ್ಯಕ್ಕೆ ಜಾರ್ದೋ ಟಪ್ ಅಂತ 10 ಕಿಲೋಮೀಟರ್ ಸ್ಪೀಡಿಗೆ ಬಂದ ನೀವು ಸ್ಲೋ ಆಗ್ತೀರಾ, ರಿಲ್ಯಾಕ್ಸ್ ಆಗ್ತೀರಾ. ಎರಡನೇದು, ಮೈಂಡ್ ಝೀರೋ ಆಗುತ್ತೆ, ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಹೋಗ್ತೀರಾ. ಕೆಲವೊಬ್ಬರಿಗೆ ಇದು 1 ನಿಮಿಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ, 5 ನಿಮಿಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ, 10 ನಿಮಿಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ. ಆ ನಥಿಂಗ್ನೆಸ್ ಸ್ಟೇಟ್ ಇರುತ್ತಲ್ವಾ, ಶೂನ್ಯ ಭಾವದಲ್ಲಿ ಇರ್ತೀರಲ್ವಾ, ಅದು ನಿಮ್ಮ ಒರಿಜಿನಾಲಿಟಿ. ಅವಾಗ ನಿಮಗೆ ತುಂಬಾ ಶಕ್ತಿ ಇರುತ್ತೆ. ಸೊ ಇಲ್ಲಿ ಬೇರೆ ಧ್ಯಾನ ಪ್ರಕ್ರಿಯೆ ತರ ಕೆಲವರು ಕ್ವಶನ್ ಕೇಳ್ತಾ ಇದ್ರೆ, ನೆಗೆಟಿವ್ ಥಾಟ್ಸ್ ಬಂದ್ರೆ ಏನ್ ಮಾಡೋದು, ಅದು ಬಂದ್ರೆ ಮಾಡೋದು ಇಲ್ಲ. ಇಲ್ಲಿ ನಾವು ಸುಮಾರು ಜನ ಮೆಡಿಟೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನೀವು ಬ್ರೀತ್ನ ಅಬ್ಸರ್ವ್ ಮಾಡಿ, ಲೈಟಿನ ಅಬ್ಸರ್ವ್ ಮಾಡಿ, ಆ ಹೃದಯನ ಅಬ್ಸರ್ವ್ ಮಾಡಿ ಅಂತಂದಾಗ ಏನಾಗುತ್ತಂದ್ರೆ, ಅದು ದ ಮೂಮೆಂಟ್ ಯು ಸ್ಟಾರ್ಟ್ ಅಬ್ಸರ್ವ್, ನೀವು ಒಂದನ್ನ ಗಮನಿಸಕ್ ಹೋದ್ರೆ ಶೂನ್ಯದಿಂದ ದೂರ ಇರ್ತೀರ. ಯಾವ್ದನ್ನ ಗಮನಿಸಬಾರ್ದು. ಅದು ಬ್ರೀತಿಂಗ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಥಾಟ್ಸ್ ಆಗಿರ್ಬೋದು. ಅದಕ್ಕೆ ಈ ಶೂನ್ಯ ಮೆಡಿಟೇಷನ್ ಅಲ್ಲಿ ಥ್ರೋಟ್ ಮೆಡಿಟೇಷನ್ ನಾನು ಒಂದೇ ವರ್ಡ್ ಹೇಳ್ತೀನಿ, ಬಿ ಇನ್ ದ ಡಾರ್ಕ್ನೆಸ್. ಆ ಅಂಧಕಾರದಲ್ಲಿರಿ, ಶೂನ್ಯದಲ್ಲಿರಿ, ನಥಿಂಗ್ನೆಸ್ ಅಲ್ಲಿರಿ. ಅದು ಬಿಟ್ಟು ಬೇರೆ ಯಾವ ವರ್ಡ್ಸ್ ಯೂಸ್ ಮಾಡಲ್ಲ ನಾನು. ಯಾಕಂದ್ರೆ ನಿಮ್ಮ ಗಮನಿಸೋದನ್ನು ಶೂನ್ಯಕ್ಕೆ ದೂರವಾಗಿರೋದು. ಶೂನ್ಯ ಅಂದ್ರೆ ಏನು? ನಥಿಂಗ್ನೆಸ್. ಹಾಗಾಗಿ ನೀವು ನಥಿಂಗ್ನೆಸ್ ಅಲ್ಲೇ ಇರಿ. ನಿಮ್ ನೆಗೆಟಿವ್ ಥಾಟ್ಸ್ ಬಂತು, ಆ ಥಾಟ್ ಬಂತು, ಅದಕ್ಕೆಲ್ಲ ಇಲ್ಲ ಆನ್ಸರೇ ಇಲ್ಲ. ನೀವು ಅದನ್ನ ಗಮನಿಸೋದು ಅವಶ್ಯಕತೆ ಇಲ್ಲ. ನೀವು ಒಂದ್ಸು ನೆಗೆಟಿವ್ ಥಾಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಬಿಡ್ತಾ ಹೋಗಿ ಅವೆಲ್ಲ ಹೇಳ್ತಾ ಹೋದ್ರೆ ಅನ್ಕೊಳ್ಳಿ, ಆಲ್ರೆಡಿ ಇಲ್ಲಿ ಬಂದಿರೋರೆಲ್ಲರ 10 ತರ ಮೆಡಿಟೇಷನ್ ಟ್ರೈ ಮಾಡಿ ಬಂದಿರ್ತೀರ. ಕೆಲವರು ಸಕ್ಸಸ್ ಆಗಿರುತ್ತೆ, ಕೆಲವರು ಸಕ್ಸಸ್ ಆಗಿರಲ್ಲ. ಬಟ್ ಈ ಶೂನ್ಯದಾನ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, 10ರಲ್ಲಿ 9 ಜನನು ಶೂನ್ಯಕ್ಕೆ ಜಾರ್ತಾರೆ. ಒಂದಿನ ಆಗ್ಬೋದು, 1 ವಾರ ಆಗ್ಬೋದು, ಬಟ್ ಅಭ್ಯಾಸ ಮಾಡಿ.
ಒಂದ್ಸತಿ ನೀವು ಮೆಡಿಟೇಷನ್ ಕುಂತಾಗ 2-3 ಥಾಟ್ಸ್ ಕ್ರಿಯೇಟ್ ಮಾಡ್ಬೋದು. ನೀವು ಆ ಒಂದು ಭಾವದಲ್ಲಿ ಇರ್ಬೇಕಾದ್ರೆ, ಶೂನ್ಯ ಭಾವದಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಆ ಮೈಂಡಿಗೆ ಪವರ್ ಇರುತ್ತೆ. ನೀವೇನಾದ್ರೂ ಮಾಡ್ಬೋದು. ನೀವೊಂಥರ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇದ್ದಂಗ. ಯು ಕ್ಯಾನ್ ಟೇಕ್ ಎನಿ ಥಾಟ್ಸ್, ಯು ಕ್ಯಾನ್ ಕ್ರಿಯೇಟ್. ನೀವು ಸೃಷ್ಟಿಕರ್ತರಾಗಿರ್ತೀರ ಆ ಒಂದು ಗಳಿಗೆನಲ್ಲಿ, ಆ ಒಂದು ಕ್ಷಣದಲ್ಲಿ. ಹಾಗಾಗಿ ಅದನ್ ಮಾಡ್ಲಾ, ಇದನ್ ಮಾಡ್ಲಾ, ಈ ಸತಿ ಮಾಡ್ಲಾ, 2 ಥಾಟ್ ಮಾಡ್ಲಾ, 3 ಥಾಟ್ ಮಾಡ್ಲಾ, ಏನು ಕೇಳ್ಬೇಡಿ. ಕ್ರಿಯೇಟ್ ಇಟ್. ಇಟ್ ವರ್ಕ್ಸ್. ಮಾಡ್ತೀರಾ? ಎಲ್ಲದಕ್ಕೂ ಮಾಡಿ. ಆರೋಗ್ಯಕ್ಕೆ ಮಾಡಿ, ಬಿಸ್ನೆಸ್ಸಿಗೆ ಮಾಡಿ, ಮಕ್ಳಿಗೆ ಮಾಡಿ, ತಂದೆ ತಾಯಿಗೆ ಮಾಡಿ, ಎಲ್ರಿಗೂ ಮಾಡಿ. ಸೊ ಎಲ್ಲಾ ಕಡೆ ಎನರ್ಜಿ ಇದೆ. ನಾವ್ಯಾಕೆ ಟೆಂಪಲ್ಗೆ ಹೋಗ್ತೀವಿ? ಅಲ್ಲಿ ಎನರ್ಜಿ ಕಾನ್ಸಂಟ್ರೇಟಿವ್ ಆಗಿದೆ ಅಂತ. ಎಲ್ಲರೂ ಥಾಟ್ ಕ್ರಿಯೇಟ್ ಮಾಡ್ತಾರೆ, ಎಲ್ಲರೂ ಪೂಜೆ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಹೀಲ್ ಮಾಡ್ತೀರಾ. ಬಟ್ ಇದು ನಮ್ ಟೆಕ್ನಿಕ್. ನಾವೆಲ್ಲೋ ಯಾರ ಹತ್ರನೂ ಹೇಳ್ಸ್ಕೊಂಡ್ ಬಂದಿರೋದಲ್ಲ. ಯಾರಾದ್ರೂ ಕೇಳ್ತಾರೆ, ನಿಮ್ಗೆ ಯಾವ ಗುರು ಹೇಳ್ಕೊಟ್ರಂತ? ಗೊತ್ತಿಲ್ಲ, ನನಗೆ ಬಂತು ಮನ್ಸಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಪಾಯಿಂಟ್ಸ್ ಆಗಿರ್ಬೋದು, ನಮ್ ಮೆಡಿಟೇಷನ್ ಆಗಿರ್ಬೋದು, ನಮ್ಮ ಅನುಭವಕ್ಕೆ ಬಂದು ಅದು ನಾವು ಅನುಭವಿಸೋ ಆ ಒಂದು ಸ್ವೀಟ್ನೆಸ್ ಅನ್ನ ಹಂಚೋಣ ಅಂತ ಅನ್ಕೊಂಡಿರೋದು ಅಷ್ಟೇ, ಇನ್ನೇನಿಲ್ಲ. ನಮಗೆ ಅದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಆ ಜೀರೋ ಸ್ಟೇಟ್ ಅಲ್ಲಿ ಇರೋದ್ರಿಂದ ನಮ್ಮ ಮೈ ಮನ, ನಮ್ಮ ರಿಲೇಶನ್ಶಿಪ್ ಪ್ಲಸ್ ನಮ್ಮ ವ್ಯವಹಾರ ಆಗಿರ್ಬೋದು, ನಮ್ಮ ಸ್ಟೇಟಸ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಪ್ರತಿಯೊಂದು ದಿನನಿತ್ಯ ಸುಧಾರಿಸ್ಬೇಕಾದ್ರೆ ಇದು ನಾವ್ ಇಟ್ಕೊಳಕ್ ಹೆಂಗಾಗತ್ತೆ ಹೇಳಿ? ಹಂಚಿದ್ರೆ ತಾನೆ. ಹಾಗಾಗಿ ಈ ಮೆಡಿಟೇಷನ್ ನ ನೀವು ಮುಕ್ತ ಮನಸ್ಸಿನಿಂದ ನೀವು ಪ್ರಾಕ್ಟೀಸ್ ಮಾಡಿ, ಇನ್ನೊಬ್ರಿಗೂ ಹೇಳಿ. ದಿನನಿತ್ಯ ನಾವು ಎಲ್ಲೋ ಗಿರ್ಕೊಂಡಿರ್ತೀವಿ ಬೇಡವಾಗಿರೋ ಗಾಯನ. ಅದ ಅವಶ್ಯಕತೆ ಇರಲ್ಲ. ಅದ್ರ ಅವಶ್ಯಕತೆ ನಮ್ಗಿಲ್ಲ. ನಮ್ಮ ಒಂದು ಜೀವನ ಸುಮಧುರವಾಗಿ, ತುಂಬಾ ಪ್ರೀತಿಯಿಂದ, ನಿಷ್ಕಲ್ಮಶವಾಗಿ, ಸಂತೋಷದಿಂದ ಇದೆ. ನಾವೇ ಅದನ್ನ ಹಾಳು ಮಾಡ್ಕೊಳ್ತಾ ಇದೀವಿ. ಅದನ್ನ ಸರಿ ಮಾಡ್ಕೊಳೋದು ಹೇಗೆ ಅಂದ್ರೆ ಒಂದೇ ಮೆಥಡ್, ಶೂನ್ಯ ಧ್ಯಾನ. ಇದು ಅದ್ಭುತಗಳ ಸೃಷ್ಟಿ ಮಾಡುತ್ತೆ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ. ತುಂಬಾ ಜನ ಬರ್ತಾರೆ, ನಮ್ಮ ತಮ್ಮ ನನ್ ಮಾತು ಕೇಳ್ತಾ ಇಲ್ಲ, ನಮ್ಮ ಅಣ್ಣ ನನ್ ಮಾತು ಕೇಳ್ತಾ ಇಲ್ಲ. ನೀವೇನು ಹೋಗಿ ಕನ್ವಿನ್ಸೇ ಮಾಡಬೇಡಿ. ಜಸ್ಟ್ ಕ್ರಿಯೇಟ್ ಎ ಥಾಟ್. ಹಳ್ಳಿ ಕಡೆ ಹೇಳ್ತಾರಲ್ಲ, ಅವಳು ಏನೋ ಗಂಡಕ್ಕ ಮಾಟ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ, ಅವಳು ಹೇಳ್ದಂಗೆ ಕೇಳ್ತಾಳೆ. ಮಾಟ ಮಂತ್ರ ಏನಿಲ್ಲ. ಹೆಂಡತಿ, ಶಿ ಕ್ರಿಯೇಟೆಡ್ ಎ ಥಾಟ್, ದ ವಂಡರ್ಫುಲ್ ಥಾಟ್, ನನ್ ಗಂಡನ ಜೊತೆ ಬಾಂಡಿಂಗ್ ಇರ್ಲಿ ಅಂತ. ಆ ಥಾಟ್ ಇಂದ ಗಂಡನ ಮನಸ್ಸು ಚೇಂಜ್ ಆಗುತ್ತೆ. ಹೇಳಿದ್ರು ಆಗ್ಲಿ ಅಂತ ಅಷ್ಟೇ. ಎಲ್ಲೇನ್ ಮಾಟ ಮಂತ್ರ ಏನಿಲ್ಲ. ಜನಕ್ಕೆ ಗೊತ್ತಿಲ್ಲಲ್ಲ, ಯಾವ್ದೋ ಹೆಸರಿಡ್ತಾರೆ ಅಷ್ಟೇ. ಸೊ ಈ ಶೂನ್ಯ ಧ್ಯಾನ, ಶೂನ್ಯ ಪ್ರಕ್ರಿಯೆ ದಿನನಿತ್ಯ ನಿಮ್ ಜೀವನದಲ್ಲಿ ನಡೀತಾ ಇದೆ. ಅದನ್ನ ಸ್ವಲ್ಪ ನಾವು ಶಾರ್ಪ್ ಮಾಡಿದೀವಿ ಅಷ್ಟೇ. ಹಿಂಗ್ ನಡೆಯೋದನ್ನ ಹಿಂಗೋದ್ರೆ ಗಾಳಿ ಫೋರ್ಸ್ ಇರಲ್ಲ. ಅದು ಹಿಂಗ್ ಮಾಡಿ ಟನಲ್ ಫೋರ್ಸ್ ಬರ್ತದೆ. ಅದನ್ನ ಈ ಶೂನ್ಯ ಧ್ಯಾನ ಮಾಡುತ್ತೆ. ಮಾಡಿ ಅದ್ಭುತಗಳನ್ನ ನೀಡಿ ಜನಕ್ಕೆ. ಇಲ್ಲಿ ನಾನೊಂದು ಎಲ್ರಿಗೂ ಹೇಳಕ್ ಬಯಸ್ತೇನೆ, ಇದು ಪ್ರತಿಯೊಂದು ನಿಮ್ಮ ಎಫರ್ಟ್, ಪ್ರತಿ ರಿಸಲ್ಟ್, ಪ್ರತಿ ಕಲಿಕೆ ನಿಮ್ಮ ಎಫರ್ಟ್. ಇಲ್ಲಿ ಸುಳ್ಳು ಆಶ್ವಾಸನೆ ಆಗ್ಲಿ, ಇನ್ನೊಂದೇನೋ ಅದ್ಭುತ ಆಗ್ಬಿಡ್ತವೆ, ಏನೋ ಮಾಡ್ಬಿಡ್ತೀವಿ, ಚಮತ್ಕಾರ ಆ ತರ ಏನಿಲ್ಲ ಇಲ್ಲಿ. ನಿಮ್ಗೊಂದು ಸಿಸ್ಟಮೆಟಿಕ್ ಆಗಿ ಒಂದು ಎನರ್ಜಿ ಹೀಲಿಂಗ್ ಹೇಳ್ಕೊಟ್ಟಿದ್ದೀನಿ. ಶೂನ್ಯ ಜಾರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಾವು ಬಾಲ್ ಇಸ್ ಇನ್ ಯುವರ್ ಕೋರ್ಟ್. ನೀನ್ ಆಡ್ಬೇಕು ಇವಾಗ. ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ನೀವು ಶೂನ್ಯಕ್ಕೆ ಜಾರ್ತಾ ಹೋಗ್ತೀರ, ಅಷ್ಟು ಅದ್ಭುತಗಳು ಇರ್ತವೆ. ಹಾಗಾಗಿ ಇಲ್ಲಿ ಪ್ರತಿ ಕಲಿಕೆ, ಪ್ರತಿಯೊಂದು ವಾಸಿಯಾಗೋ ಪ್ರತಿಯೊಂದನ್ನು ನಿಮ್ಮ ಎಫರ್ಟೇ ಇರುತ್ತೆ. ಐ ಮೇ ಜಸ್ಟ್ ಟ್ರೈನರ್ ಇಯರ್. ನಾನು ನಿಮ್ಮಲ್ಲಿ ಒಬ್ಬ ಟ್ರೈನರ್. ಓಕೆ, ನಾವೆಲ್ಲರೂ ಸೇರಿ ಕಲಿಯೋಣ. ಹೇಗಿರ್ಬೇಕಂದ್ರೆ ಸಾಮಾಜಿಕವಾಗಿ ನಾವೊಂದು ಮಾರ್ಪಾಡು ಮಾಡಷ್ಟು ಶಕ್ತಿಯುತವಾಗಿ ಇದನ್ನ ಮಾಡೋಣ. ಶೂನ್ಯದಾನ ಮಾಡಿ, ಅಕ್ಯುಪ್ರೆಷರ್ ಮಾಡಿ, ಕಳ್ಕೊಳೋದೇನಿಲ್ಲ. ಅಲ್ಲಿ ಸೈಡ್ ಎಫೆಕ್ಟ್ ಏನಾರು ಐತಾ? ಎಲ್ಲಾರು ಲಕ್ಷ ದುಡ್ಡು ಕೊಡೋದಾಯ್ತಾ? ಏನಿಲ್ಲ. ನೀವು ಮನಸ್ಸು ಮಾಡ್ಬೇಕಷ್ಟೆ, ಇನ್ನೇನಿಲ್ಲ. ಸೊ ಒಳ್ಳೇದಾಗ್ಲಿ. ಸೊ ತಾವೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ ಶೂನ್ಯದಾನನ. ಇನ್ನು ಯಾರಾದ್ರೂ
ಈ ಕ್ಲಾಸಿಗೆ ಸೇರಿ ಇದರಿಂದ ಬೆನಿಫಿಟ್ ತಗೋಬೇಕು ಅಂತಿದ್ರೆ ಅವರು ಮುಂದಿನ ಕ್ಲಾಸ್ ಸ್ಟಾರ್ಟ್ ಆಗೋದ್ರೊಳಗಡೆ ಜಾಯ್ನ್ ಆಗ್ಬೋದು. ಸರಿನಾ? ಥ್ಯಾಂಕ್ ಯು ವೆರಿ ಮಚ್. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.